ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿ ಚಿಕನ್ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ. ನೀವು ಒಂದ್ಸರಿ ರೆಸಿಪಿನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ಈ ರೆಸಿಪಿನ ನೀವು ಅನ್ನದ ಜೊತೆಗೆ ಚಪಾತಿ, ಪೂರಿ, ಪರೋಟ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಅಷ್ಟೇ ಸುಲಭವಾಗಿ ಮಾಡೋವಂಥ ರೆಸಿಪಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಮಾಡೋದಕ್ಕೆ ನಾನು ಇವತ್ತು 1 kg ಚಿಕನ್ ತೊಗೊಂಡಿದ್ದೀನಿ. ಸೊ ಜಾಸ್ತಿ ಕ್ವಾಂಟಿಟಿನಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 1 kg ಚಿಕನ್ನ ನಾನು ಚೆನ್ನಾಗಿ ಒಂದೆರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಚಿಕನ್ ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಚೆನ್ನಾಗಿ ಚಿಕನ್ನ ಅರಿಶಿನ ಪುಡಿ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಕೂಡ ಹಿಡಿಯುತ್ತೆ, ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ನಲ್ಲಿ ಹಸಿ ಸ್ಮೆಲ್ ಹೋಗುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋ ಟೈಮ್ಗೆ ಈಗ ಮಸಾಲೆ ರುಬ್ಬೋದಕ್ಕೆ 2 ಟೊಮೊಟೊ, 3 ಈರುಳ್ಳಿ, ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚು ಶುಂಠಿನೂ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇಷ್ಟು ಹಸಿ ಮಸಾಲೆನೇ. ನಿಮಗೆ ಹಸಿ ಮಸಾಲೆ ಇಷ್ಟ ಆಗಲ್ಲ ಅಂದರೆ ಫ್ರೈ ಮಾಡಿ ಕೂಡ ರುಬ್ಕೋಬೋದು. ಒಂದು ಇಡೀ ಕೊತ್ತಂಬರಿನೂ, ಒಂದು ಇಡೀ ಪುದೀನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಆವಾಗೆ ನಿಮಗೆ ಕಲರ್ ಅನ್ನೋದು ಗ್ರೀನಿಶ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಾಟಿ ಕೊತ್ತಂಬರಿ ಅಂದರೆ ಇನ್ನೂ ಡಾರ್ಕ್ ಕಲರ್ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಟೊಮೊಟೊ ಇಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಇದ್ರ ಜೊತೆಗೆ ತೆಂಗಿನಕಾಯಿ ಸಹನೂ ಹಾಕ್ಕೊಬೋದು. ಈಗ ಇದಕ್ಕೆ 1-2 ಲವಂಗನೂ, 1 ಪೀಸ್ ಚಕ್ಕೆ, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಸೋಂಪು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಮೆಣಸುಕಾಳು 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಪೆಪ್ಪರ್ ಜಾಸ್ತಿ ಬೇಕಂದರೆ ಕೂಡ ಹಾಕ್ಕೊಬೋದು. ಒಂದು 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದೇ ಮಸಾಲೆನ ನೀವು ಕಡಿಮೆ ಮಾಡಿ ಅರ್ಧ kg ಕೂಡ ಮಾಡ್ಕೊಬೋದು. ನಾನು ಹೇಳಿರೋಂಥ ಮಸಾಲೆನ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡು ಅರ್ಧ kgಗೂ ಮಾಡ್ಕೊಬೋದು. ಈಗ ಇದಕ್ಕೆ ನೀರು ಹಾಕಿ ರುಬ್ಕೊಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮಾಗಿ ಹಾಕಿ ರುಬ್ಕೊಳ್ಳಿ. ಅಷ್ಟೊತ್ತಿಗೆ ಒಂದು 5 ನಿಮಿಷಕ್ಕೆ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿ ನೀರು ಬಿಟ್ಟು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೀರು ಡ್ರೈ ಆಗೋ ಟೈಮ್ಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇಲ್ವಾ, ಗರಂ ಮಸಾಲ ಇದ್ದರೆ ಕೂಡ ಯೂಸ್ ಮಾಡ್ಕೊಬೋದು. ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಮೇಯ್ನ್ ಏನಕ್ಕೆ ಅಂತ ಹಾಕ್ತಾಯಿದ್ದೀನಿ ಅಂದರೆ, ಸೊ ಕಲರು, ಫ್ಲೇವರು, ಟೇಸ್ಟು ಲಾಸ್ಟ್ ಗಂಟನೂ ಇರುತ್ತೆ. ಅದಕ್ಕೆ ಈ ಥರ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಟಿಪ್ಸನ್ನು ಫಾಲೋ ಮಾಡಿ. ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡಿದ ಮೇಲೆ ಈ ಥರ ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕೋಣ. ಈ ಗ್ರೇವಿ ಮಾಡೋದಕ್ಕೆ ನೀರು ಬೇಕಾಗೋದಿಲ್ಲ, ಜಾಸ್ತಿ ನೀರು ಬೇಡವೇ ಬೇಡ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರೋದು, ಟೊಮೊಟೊನೂ ಅಷ್ಟೇ 2 ಹಾಕ್ಕೊಂಡಿರೋದು. ಈಗ ಈ ರುಬ್ಬಿರೋಂಥ ಹಸಿ ಮಸಾಲೆ ಹಾಕಿದ್ದೀನಲ್ವ, ಸ್ಟವ್ನ ಇಮಿಡಿಯೇಟ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಮಿನಿಮಮ್ ಒಂದು ಅರ್ಧದಿಂದ 3/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಒಂದು 5 ನಿಮಿಷ ಹಾಗೆ ಬಿಟ್ಟು ಮಧ್ಯದಲ್ಲಿ ಒಂದೇ ಒಂದು ಸರಿ ಸೌಟಿಂದ ತಿರುಗಿಸಿದ್ದೆ. ಪೂರ್ತಿ ಅದರಲ್ಲಿ ಹಸಿ ಸ್ಮೆಲ್ ಹೋಗಬೇಕು. ರುಬ್ಬಿರೋಂಥ ಮಸಾಲೆದು ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಟಿದೆ. ಇವಾಗ ನೀವೇ ನೋಡ್ತಾ ಇರ್ಬೋದು. ಇವಾಗ ಇನ್ನೊಂದು ಚೂರು ಉಪ್ಪು ಕಡಿಮೆ ಇತ್ತು, ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಟವ್ನ ಫುಲ್ ಸಿಮ್ಮಲ್ಲಿಟ್ಟು 10 ನಿಮಿಷವರೆಗೆ ಇದನ್ನು ಬೇಯಿಸ್ಕೊಳ್ಳಿ. ಗ್ರೇವಿ ರೆಡಿ ಆಗುತ್ತೆ. ಇದೇ ರೀತಿ ಒಂದು 10 ನಿಮಿಷ ಬಿಡ್ತೀನಿ. ಮಧ್ಯದಲ್ಲಿ ಒಂದು 2-3 ಸರಿ ಸೌಟಿಂದ ತಿರುಗಿಸ್ಕೊಡ್ತೀನಿ, ಯಾಕಂದರೆ ತಲೆ ಹಿಡಿಬಾರ್ದು. ಅದಕ್ಕೋಸ್ಕರನೇ ನೀವು ಬೇಕು ಅಂದರೆ ಇದ್ರ ಜೊತೆಗೆ ಆಲೂಗಡ್ಡೆ ಸಹನೂ ಹಾಕ್ಕೋಬೋದು. ಸೂಪರಾಗಿರುತ್ತೆ. ಇನ್ನೂ ಗ್ರೇವಿಗೆ ಆಲೂಗಡ್ಡೆ ಹಾಕಿದ್ರೆ. ಆಲ್ಮೋಸ್ಟ್ ಗ್ರೇವಿ ರೆಡಿ ಆಯಿತು. ನೀವೇ ನೋಡ್ತಾ ಇರ್ಬೋದು, ನಾನು ನೀರೇ ಹಾಕಿಲ್ಲ. ಇದು ರುಬ್ಬಿರೋಂಥ ಮಸಾಲೆನಲ್ಲೇ ನೀರು ಬಿಟ್ಕೊಂಡಿದೆ. ಸೊ ಈಸಿಯಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದರಲ್ಲೂ ಬ್ಯಾಚುಲರ್ ಅಂತೂ ನೀವೆಲ್ಲದೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀರಂದರೆ ಮಸಾಲೆನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೂಡ ಎತ್ಕೊಂಡೋಗಿ ಮಾಡ್ಕೊಬೋದು. ಸೊ ತುಂಬಾ ಸಿಂಪಲ್ ರೆಸಿಪಿ. ಇದೊಂದು ಗ್ರೇವಿ ನೀವು ಮನೇಲಿ ಮಾಡ್ಕೊಂಬಿಟ್ರೆ ಸೊ ಪರೋಟಾಗೆ, ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಯಾಕೆ ಮುದ್ದೆಗೂ ರೈಸ್ ಕೂಡ ಸೂಪರಾಗಿರುತ್ತೆ. ಸೊ ನಿಮ್ಗೆ ಇನ್ನೂ ಆಯ್ಲಿಗೆ ಬೇಕಂದರೆ ಒಂದು ಸ್ವಲ್ಪ ಬಟರ್ ಕೂಡ ಯೂಸ್ ಮಾಡ್ಕೋಬೋದು, ಸೂಪರಾಗಿರುತ್ತೆ. ಮತ್ತು ನಾನು ಹೇಳ್ದಂಗೆ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಪೆಪ್ಪರ್ ಕೂಡ ಇನ್ನೂ ಜಾಸ್ತಿಯಾಗಿ ಸ್ಪೈಸಿಯಾಗಿ ಕೂಡ ಮಾಡ್ಕೊಬೋದು. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.